ಕರುನಾಡಿಗೆ ಬಿಗ್ ಶಾಕ್ ಕೊಟ್ಟಿದೆ ಇರಾನ್ ಇಸ್ರೇಲ್ ಯುದ್ಧ. ಕಳೆದ 2 ದಿನಗಳಿಂದ ಉಂಟಾಗಿದೆ ಸಿಲಿಂಡರ್ ಅಭಾವ. ಕರ್ನಾಟಕಕ್ಕೂ ಕೂಡ ಇದರ ಎಫೆಕ್ಟ್ ಏನು ಕಡಿಮೆ ಅಂತೇನಿಲ್ಲ, ದೊಡ್ಡದಾಗೆ ತಟ್ತಾ ಇದೆ. ಅದು ಹೇಗೆ ಸಿಲಿಂಡರ್ ಅಭಾವ? ಇಂದು ಬಹುತೇಕ ಹೋಟೆಲ್ಗಳು ಬಂದ್ ಆಗುವಂತ ಸಾಧ್ಯತೆಗಳಿದಾವೆ. ನಿನ್ನೆಯಿಂದ ಪೂರ್ಣ ಪ್ರಮಾಣದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆಯಾಗಿಲ್ಲ. ನಿತ್ಯ 10 ಸಿಲಿಂಡರ್ ಪಡಿತಾ ಇದ್ದ ಹೋಟೆಲ್ಗಳಿಗೆ 5 ಸಿಲಿಂಡರ್ಗಳು ಸಿಗ್ತಾ ಇದೆ. ಇಂದು ಉಳಿದಂಥ 2-3 ಸಿಲಿಂಡರ್ಗಳು ಬಳಸಿ ಅಡುಗೆಯನ್ನು ಅವ್ರು ರೆಡಿ ಮಾಡ್ತಾರೆ. ಅದು ಬೆಳಗ್ಗೆ ಟಿಫನ್ಗಾಯಿತು. ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು? ಹೋಟೆಲ್ಗಳು ಬಹುತೇಕವಾಗಿ ಬೆಂಗಳೂರಿನಲ್ಲಿ ಇವತ್ತು ಬಂದ್ ಆಗುತ್ತೆ. ವಾಣಿಜ್ಯ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ತಾ ಇದೆ. ನೋಡಿ, ಕೇವಲ ಹೋಟೆಲ್ಗಳಷ್ಟೇ ಅಲ್ಲ, ಮನೆಗಳಿಗೂ ಕೂಡ ಇದು ವ್ಯಾಪಿಸಿದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ನಮ್ಮ ಕರ್ನಾಟಕದ ಅಡುಗೆ ಮನೆಗೂ ತಡ್ತಾ ಇದೆ. ನೋಡಿ ಹೆಂಗಿರುತ್ತೆ ಯುದ್ಧದ ಎಫೆಕ್ಟ್ ಅಂಥೇಳಿ. ಈಗಾಗಲೇ ಬೆಲೆಗಳು ಕೂಡ ಜಾಸ್ತಿ ಆಗಿದೆ. ಬೆಲೆಗಳು ಜಾಸ್ತಿ ಆದರೆ ಹೇಗೋ ಸಹಿಸ್ಕೊಳ್ಬೋದು, ಆದರೆ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಇದು ಮುಂದಿನ ದಿನಗಳಲ್ಲಿ ತುತ್ತು ಅನ್ನಕ್ಕೂ ಪರದಾಡಬೇಕಾದಂತಹ ಪರಿಸ್ಥಿತಿಗೆ ಕಾರಣ ಆಗ್ಬೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಅಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ, ನಮಗೇನು ಎಫೆಕ್ಟ್ ಆಗಲ್ಲ ಅಂತ ಹಲವರು ಅಂದ್ಕೊಂಡಿದ್ರು. ಆದರೆ ಈಗ ಗೊತ್ತಾಗ್ತಾ ಇದೆ ಹೋಟೆಲ್ಗಳು, ಪ್ರತಿಯೊಬ್ಬರ ಅಡುಗೆ ಮನೆಗೂ ಕೂಡ ಇದರ ಬಿಸಿ ಏನು ಅಂತ ಅರ್ಥ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಬಹುತೇಕವಾಗಿ ಹೋಟೆಲ್ಗಳು ಇವತ್ತು ಎಲ್ಲವೂ ಕ್ಲೋಸ್ ಆಗ್ಬೋದು. ಹಾಗಾದರೆ ಪ್ರಭು, ಇರಾನ್ ಮತ್ತು ಇಸ್ರೇಲ್ ನಡುವೆ ಕಳೆದ 12 ದಿನಗಳಿಂದ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಯುದ್ಧದ ಎಫೆಕ್ಟ್ ಇಂದ ಇಡೀ ದೇಶದ ವಿವಿಧ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಒಂದ್ ಕಡೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಮತ್ತೊಂದ್ ಕಡೆ ಗ್ಯಾಸ್ ಏಜೆನ್ಸಿಗಳಿಂದ ಸಮರ್ಪಕವಾಗಿ ಗ್ಯಾಸ್ಗಳು ಕೂಡ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕಳೆದ 2 ದಿನಗಳಿಂದ ಸಿಲಿಂಡರ್ ಅಭಾವ ದೊಡ್ಡ ಮಟ್ಟದಲ್ಲಿ ಕೂಡ ಕಾಡ್ತಾ ಇದೆ. ನಿನ್ನೆ ನೋಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಪರದಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇಂಥ ಸಂದರ್ಭದಲ್ಲಿ ಈಗಾಗಲೇ ಹೋಟೆಲ್ ಸಂಘ ಏರಿಯಾದು ಕೇಂದ್ರಕ್ಕೆ ಮನವಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಮಗೆ ಅಗತ್ಯ ಪ್ರಮಾಣದಲ್ಲಿ ಸರಿಯಾದಂತ ಪ್ರಮಾಣದಲ್ಲಿ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಸಿಲಿಂಡರ್ ಪೂರೈಕೆ ಮಾಡುವುದು ಸಂಪೂರ್ಣವಾದ ವಿಫಲ ಆಗಿದೆ ಅನ್ನೋ ಮಾತುಗಳನ್ನ ರಾಜ್ಯದ ಬಹುತೇಕ ಹೋಟೆಲ್ ಮಾಲೀಕರು ಕೂಡ ಕೇಂದ್ರದ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇಂದ್ರ ಸರ್ಕಾರ ಸಭೆಯನ್ನ ಕೂಡ ಮಾಡಿದೆ. ಆಯಾ ಕಂಪನಿಗಳಿಗೆ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತೈಲ ಉತ್ಪಾದನೆಯಲ್ಲಿ ಜೊತೆಗೆ ಸಿಲಿಂಡರ್ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಿ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಸಹ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಿಗೆ ಸರಿಯಾದಂತ ರೀತಿಯಲ್ಲಿ ಸಮರ್ಪಕವಾದಂತ ರೀತಿಯಲ್ಲಿ ಸಿಲಿಂಡರ್ ಕೂಡ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗೆ ನಿನ್ನೆ 20% ಸಿಲಿಂಡರ್ ಅಭಾವ ದೊಡ್ಡ ಮಟ್ಟದಲ್ಲಿ ಕೂಡ ಕಾಡ್ತಾ ಇತ್ತು. ಹೀಗಾಗಿ ಎಷ್ಟೋ ಹೋಟೆಲ್ಗಳಲ್ಲಿ ಸಿಲಿಂಡರ್ ಖಾಲಿಯಾಗಿ ಒಲೆಯಲ್ಲಿ ಅಡಿಗೆ ಮಾಡುವಂತ ಪ್ರಯತ್ನ ಕೂಡ ನಿನ್ನೆ ಬೆಂಗಳೂರಿನ ಬಹುತೇಕ ಹೋಟೆಲ್ ಕೂಡ ನಿರ್ಮಾಣ ಆಯಿತು. ಆದ್ರೆ ಇವತ್ತು 20% ಹೋಟೆಲ್ಗಳಲ್ಲಿ ಅಡಿಗೆ ಅನಿಲ ಸಂಪೂರ್ಣವಾಗಿ ಖಾಲಿ ಆಗುವಂತ ಸಾಧ್ಯತೆಗಳಿದೆ. ಇವತ್ತು ಸಂಜೆ ಒಳಗೆ ಅಥವಾ ಮಧ್ಯಾಹ್ನದ ಒಳಗೆ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಸ್ಟಾರ್ ಹೋಟೆಲ್ಗಳಾಗಿರ್ಬೋದು, ಮಧ್ಯಮ ಹೋಟೆಲ್ಗಳಿಗೆ ಅಲ್ಲಿ ಬೋರ್ಡ್ ಹಾಕುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಕೇವಲ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಅಲ್ಲ, ಒಂದ್ ಕಡೆ LPG ಗ್ಯಾಸ್ ಸಮಸ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇರೋದ್ರ ಕಾರಣದಿಂದಾಗಿ ಬಹುತೇಕ ಆಟೋಗಳಿಗೂ ಕೂಡ LPG ಗ್ಯಾಸ್ ಸಿಗದೆ ಪರದಾಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಜೊತೆಗೆ PGಗಳಲ್ಲೂ ಸಹ ಗ್ಯಾಸ್ ಕೊರತೆ ಉಂಟಾಗಿ PGಗಳಲ್ಲಿ ಊಟ ಮಾಡಕ್ಕಾಗದಂತ ಯುವಕರಿಗೆ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕೂಡ ಎದುರಾಯಿತು. ಹೀಗಾಗಿ ಇವತ್ತು ಒಂದು ವೇಳೆ ಸಮರ್ಪಕವಾಗಿ ಕೇಂದ್ರದಿಂದ ಈ ಗ್ಯಾಸ್ ಏನಾದ್ರು ಸಪ್ಲೈ ಆಗಿಲ್ಲ ಅಂದ್ರೆ ಇವತ್ತು ಸಹ ರಾಜ್ಯದಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಸಹ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.